ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕತಾರ್ನಲ್ಲಿ ಸಂಕಷ್ಟದಲ್ಲಿದ್ದ ಬಕ್ಕಚೂಡಿ ಯುವಕನಿಗೆ ನೆರವು, ಶಾಸಕರಿಂದ ವಿಮಾನ ಟಿಕೆಟ್ ವ್ಯವಸ್ಥೆ. ಔರ ತಾಲೂಕಿನಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ, ಅಮರಣ ಉಪವಾಸ ಸತ್ಯಾಗ್ರಹ ಎಚ್ಚರಿಕೆ. ಶುಭ ಶುಕ್ರವಾರ ಅಂಗವಾಗಿ ಸಿಡ್ಕೋ ವತಿಯಿಂದ ಹಣ್ಣು ವಿತರಣೆ. ಭಾಲ್ಕೆಯಲ್ಲಿ ಭೀಕರ ಅಪಘಾತ, ಕಸ ಗುಡಿಸುತ್ತಿದ್ದ ಮಹಿಳೆ ಮೇಲೆ ಕಾರು ಹರಿದು ಗಂಭೀರ ಗಾಯ. ಸುದ್ದಿಯ ವಿವರಗಳು. ಅಮೆರಿಕ ಇರಾನ್ ಸಂಘರ್ಷದ ಹಿನ್ನೆಲೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ಸಮಯದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಬಕ್ಕಚೂಡಿ ಗ್ರಾಮದ ಅಮರ್ ಭಾವಿಕಟ್ಟಿ ಅವರು ಕತಾರ್ ದೇಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವುದು ಬೆಳಕಿಗೆ ಬಂದಿದೆ. ಕೆಲಸದ ನಿಮಿತ್ತ ಕತಾರ್ಗೆ ತೆರಳಿದ್ದ ಅಮರ್ ಭಾವಿಕಟ್ಟಿ ಅವರು ಹಣದ ಕೊರತೆಯಿಂದ ಭಾರತಕ್ಕೆ ಮರಳಲು ಸಾಧ್ಯವಾಗದೆ ತೊಂದರೆ ಅನುಭವಿಸುತ್ತಿದ್ದಾರೆ ಎಂಬ ಮಾಹಿತಿ ಗ್ರಾಮದ ಮುಖಂಡರು ಹಾಗೂ ಕುಟುಂಬ ಸದಸ್ಯರಿಂದ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಅವರಿಗೆ ತಿಳಿದು ಬಂದಿತು. ಈ ಹಿನ್ನೆಲೆಯಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಅವರು ತಕ್ಷಣವೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಗಮನಕ್ಕೆ ವಿಷಯವನ್ನು ತಂದರು. ವಿಜೇಂದ್ರ ಅವರು ಕೇಂದ್ರ ವಿದೇಶಾಂಗ ಸಚಿವಾಲಯದೊಂದಿಗೆ ಸಂಪರ್ಕ ಸಾಧಿಸಿ ಸಂಕಷ್ಟದಲ್ಲಿದ್ದ ವ್ಯಕ್ತಿಯನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಎಂದು ಅಮರ್ ಭಾವಿಕಟ್ಟಿಯವರ ತಾಯಿ ಶಾಂತಾಬಾಯಿ ಹಾಗೂ ಪುತ್ರ ಆದರ್ಶ್ ಅವರು ಗ್ರಾಮದ ಮುಖಂಡರಾದ ಸಂತೋಷ್, ವೀರೇಶ್ ಮತ್ತು ಕವಿನ್ ಅವರೊಂದಿಗೆ ಶಾಸಕರ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಮರ್ ಭಾವಿಕಟ್ಟಿಯವರು ಭಾರತಕ್ಕೆ ಮರಳಲು ವಿಮಾನ ಟಿಕೆಟ್ ವ್ಯವಸ್ಥೆ ಮಾಡಲಾಗಿದೆ. ಈ ಮೂಲಕ ಕುಟುಂಬಕ್ಕೆ ಧೈರ್ಯ ತುಂಬುವ ಕಾರ್ಯವನ್ನು ಶಾಸಕರು ನೆರವೇರಿಸಿದ್ದಾರೆ. ನಾವು ಬಚ್ಚಡಿ ಗ್ರಾಮದಿಂದ ಬಂದಿದ್ದೇವೆ ಸರ್. ಒಂದು 8 ತಿಂಗಳಾಯ್ತು ಸರ್ ಕತಾರ್ಗೆ ಹೋಗಿ. ನಮ್ಮ ಕಸನ್ ಅವರು ಇದ್ದಿನ ಜಾಗದಾಗೆಲ್ಲ ಭಾಳ ಇದು ತೊಂದರೆ ಆಗ್ಲತ್ತದ, ಬರಲಿಕ್ಕೆಲ್ಲ ಭಾಳ ಅನಾನುಕೂಲತೆ ಇದ್ದಿನ ಕಡೆಂದು. ಈ ಕಷ್ಟ ಬಂದಿನ ಟೈಮಿನಾಗ ನಮ್ಮ ಕ್ಷೇತ್ರದ MLA ಸಾಬ್ರ ಬಲ್ಲಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವ್ರ ಹತ್ರ ನಾವು ಬಂದು ಮನವಿ ಮಾಡ್ಕೊಂಡಾಗ, ಸಹಾಯ ಕೇಳಿದಾಗ ಅವ್ರು ನಮ್ಮದು BJPದು ರಾಜ್ಯಾಧ್ಯಕ್ಷರು ಜೊತೆನೂ ಮಾತಾಡಿಸಿ ನಮ್ಮ ಫ್ರೆಂಡ್ ಅವರಿಗೆ ಆಯಿತು ಅವ್ರೇನದ ಅಂತಂದ್ರು ಎಲ್ಲ ಥರದ ಸಹಾಯ ಮಾಡ್ತೀನಿ ಅಂತಂದು ನಮ್ಗೆ ಮಾತು ಕೊಟ್ಟು ಇವತ್ತೇನದ ಅಂದ್ರೆ ಅವ್ರು ಬರ್ಲಿಕ್ಕೆ ಒಂದು ಟಿಕೆಟಿನ ಕಡೆಯಿಂದ ಸಹಾಯ ಧನ ಅಂತಂದು ಅವರೊಂದು 30,000 ರೂಪಾಯಿ ಸಹಾಯಧನ ಮಾಡ್ಯಾರ. ಅದಕ್ಕಾಗಿ ನಾನು ನಮ್ಮ MLA ಸಾಬರಿಗೆ ಭಾಳ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಇಂಥ ನಮ್ಮ ಕ್ಷೇತ್ರದಾಗ ಸರ್ ಬಲ್ಲಿ ನಾವು ಇವತ್ತು ಬಂದಿದ್ದೆವು. ನಮಗೆ ಭಾಳ ಖುಷಿ ಆಗ್ಯದಕ್ಕೆ ನಾವು ಬಂದು ಸರ್ರಿಗೆ ಮನವಿ ಮಾಡಿನಾಗ ಅವ್ರು ನಮಗೆ ತುಂಬ ಸಹಾಯ ಮಾಡ್ಯಾರ ಸರ್. ಔರ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಕಳೆದ 10-15 ದಿನಗಳಿಂದ ಕುಡಿಯುವ ನೀರಿನ ಪೂರೈಕೆ ಸ್ಥಗಿತಗೊಂಡಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಗುರುನಾಥ್ ವಡ್ಡೆ, ಸಮಸ್ಯೆ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಮೋಟಾರ್ ಸುಟ್ಟಿದೆ ಎಂಬ ಕಾರಣ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು. ಮೋಟಾರ್ ಸುಟ್ಟಿದೆ ಎಂದು ಹೇಳಿ 10 ದಿನಗಳಿಂದ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಯಾಕೆ ಎಂದು ಪ್ರಶ್ನಿಸಿದ ಅವರು, ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಕುಡಿಯುವ ನೀರಿನ ಸಮಸ್ಯೆಗೆ ಅಗತ್ಯ ಮಹತ್ವ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಡಿಪಿ ಸಭೆಯಲ್ಲಿ ಈ ವಿಷಯವನ್ನು ಚರ್ಚೆ ಮಾಡದೇ ಇರುವುದನ್ನು ಅವರು ಪ್ರಶ್ನಿಸಿದರು. ಬಡಜನರು ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವುದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಹೇಳಿದರು. ಇನ್ನು ಕುಡಿಯುವ ನೀರಿನ ಪೂರೈಕೆಗೆ ಹೊಸ ಪೈಪ್ಲೈನ್ ಅಳವಡಿಸಲು SBP ಡಿಸ್ಟ್ರಿಬ್ಯೂಷನ್ ಯೋಜನೆಯಡಿ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದ್ದರೂ 2020ರಲ್ಲಿ ಪೂರ್ಣಗೊಳ್ಳಬೇಕಿದ್ದ ಕಾಮಗಾರಿ 2026ರಲ್ಲಿಯೂ ಪೂರ್ಣವಾಗದೇ ಇರುವುದನ್ನು ಅವರು ಗಂಭೀರವಾಗಿ ಟೀಕಿಸಿದರು. ಈಗಾದರೂ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸಿ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು, ಇಲ್ಲವಾದರೆ ಅಮರಣ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ಗುರುನಾಥ್ ವೆಡ್ಡೆ ಎಚ್ಚರಿಕೆ ನೀಡಿದ್ದಾರೆ. ನಾನು ಬೀದರ್ ಜಿಲ್ಲೆಯ ಔರಾದ್ ವಿಧಾನಸಭಾ ಕ್ಷೇತ್ರದ ಔರಾದ್ ತಾಲೂಕಾ ಕೇಂದ್ರದಲ್ಲಿ ಔರಾದ್ ಪಟ್ಟಣ ಪಂಚಾಯತಿಯ ಕಚೇರಿ ಎದುರುಗಡೆಯಿಂದ ಮಾತನಾಡ್ತಾ ಇದ್ದೀನಿ. ಔರಾದ್ ಪಟ್ಟಣದಲ್ಲಿ ಕಳೆದ 8ರಿಂದ 10 ದಿವಸಗಳಿಂದ ಕೆಲವು ಓಣಿಗಳಲ್ಲಿ 8 ದಿವಸ, ಕೆಲವು ಓಣಿಗಳಲ್ಲಿ 10 ದಿವಸದಿಂದ ಕುಡಿಯ ನೀರು ಸರಬರಾಜು ಆಗುತ್ತಿಲ್ಲ. ಈ ಬಗ್ಗೆ ಪಟ್ಟಣ ಪಂಚಾಯತಿಯವರಿಗೆ ಕೇಳಿದಾಗ ಮೋಟಾರು ಸುಟ್ಟಿದೆ ಎಂದು ಹೇಳ್ತಾ ಇದ್ದ. ಮೋಟಾರು ಸುಟ್ಟಿದ್ರೆ 10 ದಿವಸದವರೆಗೆ ಇಂಥ ಸುಡು ಬಿಸಿಲಿನಲ್ಲಿ ಬಡವರು ಬದುಕಬೇಕಾದುದು ಹೇಗೆ? ಕುಡಿಯೋ ನೀರಿನಿಂದ ಜನರು ಬದುಕಬಹುದಾ?
ಸುಮಾರು 8ರಿಂದ 10 ದಿವಸದಿಂದ ಔರಾದ್ ಪಟ್ಟಣದಲ್ಲಿನ ಸಾವಿರಾರು ಬಡವರು ನೀರಿಗಾಗಿ ಹಗಲು ರಾತ್ರಿ ಅಲಿದಾಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಏನೂ ಕಾಳಜಿ ಮಾಡ್ತಾ ಇಲ್ಲ. ಜಿಲ್ಲಾಡಳಿತ, ಬೀದರ್ ಜಿಲ್ಲಾಡಳಿತ ಈ ಬಗ್ಗೆ ಏನೂ ಕಾಳಜಿ ಮಾಡ್ತಾ ಇಲ್ಲ. ಅವರ ತಾಲೂಕಾಡಳಿತ ಏನು ಕಾಳಜಿ ಮಾಡ್ತಾ ಇಲ್ಲ. ಪಟ್ಟಣ ಪಂಚಾಯತಿ ಏನು ಕಾಳಜಿ ಮಾಡ್ತಾ ಇಲ್ಲ. ವಿಶೇಷ ಅಂದರೆ ನಿನ್ನೆ ಗುರುವಾರ, ನಿನ್ನೆ 2ನೇ ತಾರೀಕಿಗೆ ಇಲ್ಲಿ ತಾಲೂಕಾ ಪಂಚಾಯತ್ನಲ್ಲಿ KDP ಸಭೆ ಎಂದು ಜರುಗಿದೆ ಎಂದು ಇವತ್ತು ನಾನು ಪತ್ರಿಕೆ ಮುಖಾಂತರ ಓದಿದ್ದೀನಿ. ಆದರೆ ಆ KDPಯಲ್ಲಿ ಕೂಡ ಔರಾದ್ ಪಟ್ಟಣದ ಸುಮಾರು 10 ದಿವಸದಿಂದ 8ರಿಂದ 10 ದಿವಸದಿಂದ ನೀರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಈ ರೀತಿಯಾಗಿ ಈ ಕರ್ನಾಟಕ ನಾಡಿನಲ್ಲಿ ಈ ಒಂದು ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರದ ನಿಷ್ಕಾಳಜಿಯಿಂದ, ಜಿಲ್ಲಾಡಳಿತದ ನಿಷ್ಕಾಳಜಿಯಿಂದ, ತಾಲೂಕು ಆಡಳಿತದ ನಿಷ್ಕಾಳಜಿಯಿಂದ, ಪಟ್ಟಣ ಪಂಚಾಯತಿ ನಿಷ್ಕಾಳಜಿಯಿಂದ, ಈ ಕ್ಷೇತ್ರದ ಜನಪ್ರತಿನಿಧಿಯೇ ನಿಷ್ಕಾಳಜಿಯಿಂದ ಇವತ್ತು ಜನರು ಹಗಲು ರಾತ್ರಿ ನೀರಿಗಾಗಿ ಅಲೆದಾಡುವಂಥ ಒಂದು ಪರಿಸ್ಥಿತಿ ಈ ಔರಾದ ಪಟ್ಟಣದಲ್ಲಿದೆ. ಈ ಒಂದು ಪರಿಸ್ಥಿತಿ ಬಗ್ಗೆ ನಾಡಿನ ಜನರು ಚಿಂತೆ ಮಾಡಬೇಕು, ಇಡೀ ದೇಶದ ಜನರು ಚಿಂತೆ ಮಾಡಬೇಕು. 8ರಿಂದ 10 ದಿವಸವರೆಗೆ ಕೂಡ ನೀರಿಲ್ಲ ಅಂದ್ರೆ ಜನರು ಬದುಕೋದು ಹೇಗೆ? ಇದರ ಬಗ್ಗೆ ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ? KDPಯಲ್ಲಿ ಔರಾದ್ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? 10 ದಿವಸದಿಂದ ನೀರು ಇಲ್ಲದರೂ ಕೂಡ ಎಲ್ಲರೂ ಆರಾಮಾಗಿದ್ದಾರಾ? ಯಾರ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ಮೋಟಾರ್ ಇದೆ, ಅವರು ನೀರು ತಗೋಬಹುದು, ಖರೀದಿ ನೀರು ತಗೋಬಹುದು. ಆದರೆ ಬಡವರು ಹೋಗೋದು ಎಲ್ಲಿ? ಇವತ್ತು 8ರಿಂದ 10 ದಿವಸ ನಾವು ನೀರಿಗಾಗಿ ಅಲಿದಾಡ್ತಾ ಇದ್ದೇವೆ. ಬಡವರು ಸಂಕಷ್ಟದಲ್ಲಿದ್ದಾರೆ, ಆದರೆ ಯಾರಿಗೂ ಕರುಣೆ ಬರ್ತಾ ಇಲ್ಲ. ಇದು ಅಮಾನವೀಯ ಒಂದು ಕೃತ್ಯವಾಗಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಇದೊಂದು ಸಂವಿಧಾನದ ಉಲ್ಲಂಘನೆ ಆಗಿದೆ. ಕುಡಿಯೋ ನೀರು ಕೊಡುವುದು ಸರ್ಕಾರದ ಸಂವಿಧಾನಿಕ ಕರ್ತವ್ಯವಾಗಿದೆ, ಜನಪ್ರತಿನಿಧಿಯ ಮೊದಲ ಕರ್ತವ್ಯ ಆಗಿದೆ. ಆದರೆ ಜನಪ್ರತಿನಿಧಿ ತನ್ನ ಕರ್ತವ್ಯವನ್ನು ಮರೆತಿದ್ದಾರೆ, ಸರ್ಕಾರ ತನ್ನ ಕರ್ತವ್ಯವನ್ನು ಮರೆತಿದೆ. ಇದಲ್ಲದೆ ಇದೇ ಪಟ್ಟಣದಲ್ಲಿ ಕುಡಿಯೋ ನೀರಿಗಾಗಿ ಹೊಸ ಪೈಪ್ಲೈನ್ಗಾಗಿ ಒಂದು SDPE ಡಿಸ್ಟ್ರಿಬ್ಯೂಷನ್ ಪೈಪ್ಲೈನ್ಗಾಗಿ 5 ಕೋಟಿ ಅನುದಾನ ಸರ್ಕಾರದಿಂದ ಮಂಜೂರಾಗಿದೆ. 2020ರಲ್ಲಿ ಅದನ್ನು ಕಾಮಗಾರಿ ಮುಗಿಬೇಕಾಗಿತ್ತು. ಆದರೆ ಇವತ್ತು 2026 ಇದೆ. ಆದರೆ ಇಲ್ಲಿವರೆಗೂ ಆ ಪೈಪ್ಲೈನ್ನಿಂದ ಔರಾದ್ ಪಟ್ಟಣಕ್ಕೆ ನೀರು ಸರಬರಾಜು ಆಗ್ತಾ ಇಲ್ಲ. ಈ ಬಗ್ಗೆ ನಾನು ಸರ್ಕಾರಕ್ಕೂ ಮನವಿ ಸಲ್ಲಿಸಿದ್ದೀನಿ, ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದ್ದೀನಿ, ತಾಲೂಕು ಆಡಳಿತಕ್ಕೂ ಸಲ್ಲಿಸಿದ್ದೀನಿ, ಪಟ್ಟಣ ಪಂಚಾಯತಿಗೂ ಸಲ್ಲಿಸಿದ್ದೀನಿ. ಆದರೆ ಯಾವುದೇ KDP ಸಭೆಯಲ್ಲಿ ಈ ಒಂದು 5 ಕೋಟಿ ಯೋಜನೆ ಬಗ್ಗೆ ಯಾಕೆ ಚರ್ಚೆ ನಡೀತಾ ಇಲ್ಲ? ಯಾವುದೇ KDP ಸಭೆಯಲ್ಲಿ ಈ ಒಂದು ಔರಾದ್ ಪಟ್ಟಣದ ಕುಡಿಯುವ ನೀರಿನ ಏನೇನು ಸಮಸ್ಯೆ ಇದೆ, ಇದು ಪೈಪ್ಲೈನ್ ಸಮಸ್ಯೆ, 5 ಕೋಟಿ ಯೋಜನೆ ಇವತ್ತು ನೀರು ಪಾಲಾಗಿದೆ, ಯಾವುದೇ ನಳ್ಳಿಯಿಂದ ನೀರು ಬರ್ತಾ ಇಲ್ಲ. ಆದರೂ ಕೂಡ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಎಲ್ಲರೂ ಮೌನ ವಹಿಸಲು ಕಾರಣ ಏನು? ದಯಮಾಡಿ ಈ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಮತ್ತು ಕಳೆದ ಸುಮಾರು 8ರಿಂದ 10 ದಿವಸಗಳಿಂದ ಏನು ಔರಾದ್ ಪಟ್ಟಣದ ಜನರಿಗೆ ನೀರು ಸರಬರಾಜು ನಿಲ್ಲಿಸಲಾಗಿದೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಇನ್ನು ತಕ್ಷಣವಾಗಿ ನಾಳೆಯಿಂದಲೇ ಪಟ್ಟಣಕ್ಕೆ ಜನರಿಗೆ ಒಂದು ನೀರನ್ನು ಬಿಡುವಂಥ ವ್ಯವಸ್ಥೆ ಆಗಬೇಕು. ಇಲ್ಲದೆ ನಾನು ಮುಂದಿನ ಸೋಮವಾರದಿಂದ ಆಮರಣ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತೀನಿ ಅಂತ ನಾನು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಹಾಗೂ ಪಟ್ಟಣ ಪಂಚಾಯಿತಿಗೆ ಹಾಗೂ ಜನಪ್ರತಿನಿಧಿಗೆ ನಾನು ಈ ಮುಖಾಂತರ ತಿಳಿಯಲು ಬಯಸ್ತೇನೆ. ಧನ್ಯವಾದ. ಈಗಲಾದರೂ ದೇವರು ಅವರಿಗೆ ಸದ್ಬುದ್ಧಿ ಕೊಟ್ಟು ನಾಳೆಯಿಂದ ಕುಡಿಯುವ ನೀರು ಸರಬರಾಜು ಮಾಡಲಿ ಹಾಗೂ 5 ಕೋಟಿ ಯೋಜನೆ ಪೈಪ್ಲೈನ್ ತಕ್ಷಣ ಜಾರಿಯಾಗಲಿ ಎಂದು ನಾನು ಅಪೇಕ್ಷಿಸುತ್ತೇನೆ. ಜೈ ಹಿಂದ್. ಶುಭ ಶುಕ್ರವಾರ ಅಂಗವಾಗಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಮಂಡಳಿ ಸಿಡ್ಕೋ ವತಿಯಿಂದ ನಗರದ ಮಂಗಲ್ಪೇಟ್ ಸೆಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸಾರ್ವಜನಿಕರಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡಳಿಯ ಪ್ರಮುಖರು, ಸಿಡ್ಕೋ ಸಂಸ್ಥೆ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿದ್ದು, ಶುಭ ಶುಕ್ರವಾರದ ನಿಮಿತ್ತ ಸಾರ್ವಜನಿಕರಿಗೆ ಕಲ್ಲಂಗಡಿ ಸೇರಿದಂತೆ ಹಲವು ಹಣ್ಣುಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ NSSK ಅಧ್ಯಕ್ಷ ಸೂರ್ಯಕಾಂತ್ ನಾಗರಪಳ್ಳಿ, ರೆವರೆಂಡ್ ಡಿಸೋಜಾ ಥಾಮಸ್, ರೆವರೆಂಡ್ SL ತುಕಾರಾಮ್, ರೆವರೆಂಡ್ ವಿಜಯ್ ಕುಮಾರ್ ಡೇವಿಡ್, ರೆವರೆಂಡ್ ಪೀಟರ್ ಜಾರ್ಜ್, ರೆವರೆಂಡ್ ಇಮಾನ್ವೆಲ್ ಪ್ರದೀಪ್ ಕುಮಾರ್, ರೆವರೆಂಡ್ ಜಾನ್ ರುಫಿಸ್ ಸೇರಿದಂತೆ ಹಲವು ಧಾರ್ಮಿಕ ಮುಖಂಡರು ಭಾಗವಹಿಸಿದರು. ರಸ್ತೆ ಬದಿ ಕಸ ಗುಡಿಸುತ್ತಿದ್ದ ಮಹಿಳೆ ಮೇಲೆ ವೇಗವಾಗಿ ಬಂದ ಕಾರೊಂದು ಹರಿದ ಆಕೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೀದರ್ನಲ್ಲಿ ವರದಿಯಾಗಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಈ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದ್ದು, ರಸ್ತೆಯಲ್ಲಿ ಕಸ ಗುಡಿಸುತ್ತಿದ್ದ ಮಹಿಳೆಯೊಬ್ಬರ ಮೇಲೆ ಪೊಲೀಸ್ ಪೇದೆಯೊಬ್ಬರ ಕಾರು ವೇಗವಾಗಿ ಹರಿದಿದೆ. ಘಟನೆಯಲ್ಲಿ ಜ್ಞಾನಬಾಯಿ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು, ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ಅಪಘಾತದ ಭೀಕರ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗುತ್ತಿವೆ. ಭಾಲ್ಕಿ ಪಟ್ಟಣದ ಚಿನ್ನದ ಅಂಗಡಿಯೊಂದರ ಮುಂಭಾಗದಲ್ಲಿ ಎಂದಿನಂತೆ ಜ್ಞಾನಬಾಯಿ ಎಂಬ ಮಹಿಳೆ ರಸ್ತೆ ಬದಿಯಲ್ಲಿ ಕಸ ಗುಡಿಸುತ್ತಿದ್ದರು. ಈ ವೇಳೆ ಹಿಂದಿನಿಂದ ಅತಿ ವೇಗವಾಗಿ ಬಂದ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರೊಂದು ನೇರವಾಗಿ ಮಹಿಳೆ ಮೇಲೆ ಹರಿದಿದೆ.
ಕಾರು ಹರಿದ ರಭಸಕ್ಕೆ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು ಸದ್ಯ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳೀಯರು ಜ್ಞಾನಬಾಯಿ ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮಹಿಳೆಯ ತಲೆ ಮತ್ತು ದೇಹದ ಇತರ ಭಾಗಗಳಿಗೆ ತೀವ್ರವಾದ ಪೆಟ್ಟು ಬಿದ್ದಿರುವುದರಿಂದ ಅವರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಎಂದು ಹೇಳಲಾಗಿದೆ. ಸದ್ಯ ಅವರಿಗೆ ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ದಿಂಡೂರಿ ತಾಲೂಕಿನಲ್ಲಿ ಸಂಭವಿಸಿದ ದುರಂತದಲ್ಲಿ ಕಾರೊಂದು ಬಾವಿಗೆ ಉರುಳಿ ಬಿದ್ದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳು ಪ್ರಸ್ತುತ ಮುಂದುವರೆದಿದ್ದು ಘಟನೆ ಕುರಿತು ತನಿಖೆ ನಡೆಯುತ್ತಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮೃತಪಟ್ಟವರು ಎಲ್ಲರೂ ದರ್ಗೋಡೆ ಕುಟುಂಬದವರಾಗಿದ್ದಾರೆ. ಈ ಘಟನೆ ಕಳೆದ ತಡರಾತ್ರಿ ನಡೆದಿದೆ. ಮೃತರನ್ನು ಸುನಿಲ್ ದತ್ತು ದರ್ಗೋಡೆ, ರಾಕಿ ಸುನಿಲ್, ಉಷಾ, ಶ್ರದ್ಧಾ ಮತ್ತು ಶ್ರಾವಣಿ ಎಂದು ಗುರುತಿಸಲಾಗಿದೆ. ಇತರರ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಕುಟುಂಬದವರು ದಿಂಡೂರಿ ತಾಲೂಕಿನ ಇಂದೂರ್ ಗ್ರಾಮದ ನಿವಾಸಿಗಳಾಗಿದ್ದರು. ಮಾರುತಿ XL6 ಕಾರು ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದ ನೀರಿನಿಂದ ತುಂಬಿದ ಬಾವಿಗೆ ಬಿದ್ದಿದೆ. ಸುನಿಲ್ ದರ್ಗೋಡೆ ಅವರ ಪತ್ನಿ ಮತ್ತು ಮಗಳು ಸಹ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಕುಟುಂಬ ಸದಸ್ಯರು ಖಾಸಗಿ ಕೋಚಿಂಗ್ ಸೆಂಟರ್ನಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಿಂದ ಹಿಂದಿರುಗುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ರಾತ್ರಿ ಹೊತ್ತಿಗೂ ರಕ್ಷಣಾ ಕಾರ್ಯಗಳು ಮುಂದುವರೆದಿದ್ದು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆ NDRF ತಂಡವು ಸ್ಥಳಕ್ಕೆ ಆಗಮಿಸಿತು. ಆದರೆ ಸ್ಥಳದಲ್ಲಿ ಜಮಾಯಿಸಿದ್ದ ಜನಸಮೂಹದ ಕಾರಣದಿಂದ ರಕ್ಷಣಾ ಕಾರ್ಯಗಳಿಗೆ ಅಡಚಣೆ ಉಂಟಾಯಿತು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಚಾಲಕರು ವಾಹನದ ಮೇಲಿನ ನಿಯಂತ್ರಣ ಕಳೆದುಕೊಂಡಿದ್ದ ಅಪಘಾತಕ್ಕೆ ಕಾರಣ ಎಂದು ಹೇಳಲಾಗಿದೆ. ದಿಂಡೂರಿ ಪೊಲೀಸರು ಪ್ರಕರಣದ ಕುರಿತು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. गार्डनपासून लांब उभे राहा. कोणत्या ठिकाणी कोणते साईड? ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.